ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ನಾಗಲಾಪುರ ಗ್ರಾಮದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಕಲಾ ತಂಡದಿಂದ ಈ ಕಾರ್ಯಕ್ರಮ. ಕೂಡ್ಲಿಗಿ ತಾಲೂಕಿನ ನಾಗಲಾಪುರ ಎಂಬ ಗ್ರಾಮದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಕಾರ್ಯಕ್ರಮವನ್ನು ಕಲಾ ತಂಡದಿಂದ ಬೀದಿ ನಾಟಕವನ್ನು ಹಾಡಿ ಅದರ ಜೊತೆಗೆ ಸಂಗೀತಗಳನ್ನು ಹಾಡುತ್ತಾ ಆಚರಣೆ ಮಾಡಲಾಯಿತು. ಕಾಡು ಪ್ರಾಣಿಗಳ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಅರಣ್ಯ ಸಂಪತ್ತನ್ನು ಉಳಿಸಬೇಕು. ಬಿಎಫ್ ವೆಂಕಟೇಶ್ ರವರು ಮತ್ತು ಅರಣ್ಯ ಸಿಬ್ಬಂದಿಯಾದ ಅಂಜನಪ್ಪ ನಾಗಲಾಪುರ ಫಾರೆಸ್ಟ್ ಇಲಾಖೆ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ ಯಶಸ್ವಿಗೊಳಿಸಿದರು ಮತ್ತು ಬೀದಿ ನಾಟಕದ ಮೂಲಕ ನಾಗಲಾಪುರ ಸಾರ್ವಜನಿಕ ಗ್ರಾಮಸ್ಥರಿಗೆ ತಿಳಿಯಪಡಿಸಿದರು ಎಂದು ಹೇಳಿದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಪೂಜಾರ್ ಬಸವರಾಜ್ರವರು, ಇಡಗೀರು ವೆಂಕಟಪ್ಪನವರು, ಕಿವುಡ ಸಣ್ಣಪ್ಪನವರು, ಶಾಂತಮ್ಮ ಚನ್ನಬಸವಣ್ಣನವರು, ತುಪ್ಪಪರ ಬಸವಣ್ಣನವರು, ಮೆಣಸಿನಕಾಯಿ ರೇವಣ್ಣನವರು, ಮಡಿವಾಳ ಬಸವರಾಜ್ರವರು, ನೀರಗಂಟೆ ಸತ್ಯಪ್ಪನವರು, ಮ್ಯಾಗಳಮನೆ ಮೂಗಪ್ಪನವರು, ದೇವರ ನಾಗೇಂದ್ರಪ್ಪನವರು, ಶೆಟ್ರು ಬಸವರಾಜ್ರವರು, ಅರಳಗುಟ್ಟಪ್ಪನವರು, ಇನ್ನು ಅನೇಕ ನಾಗಲಾಪುರದ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ರಮೇಶ್, ಸಂಪಾದಕರು ಹಂಪಿ ಧ್ವನಿ ನ್ಯೂಸ್. ಈ ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸುವುದು ಮತ್ತು ವನ್ಯ ಪ್ರಾಣಿಗಳ ರಕ್ಷಣೆಗೋಸ್ಕರ ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬೊಬ್ಬರು ಕಲಾವಿದರು ಬಂದಿದ್ದಾರೆ. ಯಾಕಂದರೆ ನಾವು ಅವರನ್ನು ತುಂಬ ಸ್ವಾಗತ ಮಾಡಬೇಕಾಗುತ್ತೆ. ಪ್ರತಿಯೊಂದು ಊರಲ್ಲಿ ಅವ್ರನ್ನ ನಾವು ಭಾಳ ಗೌರವ ಕೊಡಬೇಕಾಗುತ್ತೆ. ಯಾಕಂದರೆ ಪರಿಸರ ಮತ್ತು ವನ್ಯ ಪ್ರಾಣಿಗಳ ಮೇಲೆ ಅಷ್ಟೊಂದು ಕಾಳಜಿ ಇಟ್ಕೊಂಡು ಎಲ್ಲೋ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುತ್ತಾರೆ. ಅವ್ರಿಗೆ ನಾವೆಲ್ಲರೂ ಹಿರಿಯ ಮುಖಂಡರಿಂದಾಗಿ ತಮ್ಮ ಊರಿನ ಎಲ್ಲ ಬಂಧು ಬಾಂಧವರಿಗೂ ಹಿರಿಯ ಮತ್ತು ಕಿರಿಯ ಸಣ್ಣ ಪುಟ್ಟ ಮಕ್ಕಳಿಗೂ ಸಹ ಧನ್ಯವಾದಗಳು ಮಾತನಾಡಿರುತ್ತ ಶಿವ ಶಿವ ಕಾಯಬೇಕು ನಮಗ, ಎದ್ದು ಬೇಕಲಿ ತೊಡೆಗಳ ಚಾಚುತ್ತ ಕಾಯಬೇಕು ನಮಗ, ಶಿವ ಶಿವ ಕಾಯಬೇಕು ನಮಗ, ಎದ್ದು ಬೇಕಲಿ ತೊಡೆಗಳ ಚಾಚುತ್ತ ಕತೆ ಕೇಳದಕ್ಕ, ತಿಳಿದ ಮಂದಿ ಕುರಿತಿರಿ ಕಿಕ್ಕಿರಿದ ಕತೆ ಕೇಳದಕ್ಕ, ಸುಣ್ಣ ಬೆಣ್ಣೆಯ ಗುರುತ ತಿಳಿಯದ ಬೆಣ್ಣೆ ಇರಬೇಕಾ ಸ್ವಾಮಿ, ಬೆಣ್ಣೆ ಇರಬೇಕಾ, ಸುಣ್ಣ ಬೆಣ್ಣೆಯ ಗುರುತ ತಿಳಿಯದ ಬೆಣ್ಣೆ ಇರಬೇಕಾ ಸ್ವಾಮಿ, ಬೆಣ್ಣೆ ಇರಬೇಕಾ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿಮಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿಮಗ, ಶರಣು 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 ಶರಣು. ತಂಗಿಯರು, ತಾಯಂದಿರು, ಮುದ್ದು ಮಕ್ಕಳು ಈ ಒಂದು ದೇವಸ್ಥಾನದ ಮುಂಭಾಗ ಆಗಮಿಸಿ ಕಾರ್ಯಕ್ರಮವನ್ನ ತಾವೆಲ್ಲರೂ ಯಶಸ್ವಿ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಬೇಕು ಅಂತ ನಮ್ಮ ಅರಣ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡತಕ್ಕಂತ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಊರಿನ ಸಮಸ್ತ ಗುರು ಹಿರಿಯರಿಗೂ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ವಿಜಯನಗರ ಪ್ರಾದೇಶಿಕ ಅರಣ್ಯ ಆ ಕಡೆ ಸೇರ್ಕೊಳ್ಳಿ, ಎಲ್ಲ ಮುಂದೆ ನೋಡಿ ಸರ್, ಹಾಗೆ ಮುಂದೆ ನೋಡಿ, ಜೋರಾಗಿ ಚಪ್ಪಾಳೆ ತಮಟೆ ಬಾರಿಸುವುದರ ಮೂಲಕ ನಮ್ಮ ಬೀದಿ ನಾಟಕಕ್ಕೆ ಚಾಲನೆಯನ್ನು ಕೊಡ್ತಿದ್ದೀರಾ. ಇದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. ಮಾನವ ಹಾಗೂ ವನ್ಯಜೀವಿ ಸಂಘಟನೆ ಇದಾದ ನಂತರ ನಮ್ಮ ಕಾರ್ಯಕ್ರಮ ಇರುತ್ತೆ, ಜಾಗೃತಿ ಗೀತೆಗಳು ಇರುತ್ತೆ. ಚೆನ್ನಾಗಿ ನೋಡ್ಕೊಂಡಂಗಾಗುತ್ತೆ. ಹಾಗೆ ನಮಗೆ ಯಾವುದೇ ತೊಂದರೆ ಇಲ್ಲ. ಸರಿಯಾದ ಸಮಯದಲ್ಲಿ ಮಳೆ ಬರುತ್ತೆ, ಸರಿಯಾದ ಸಮಯದಲ್ಲಿ ನಮಗೆ ಬೆಳೆ ಇರುತ್ತೆ. ಯಾಕಂದ್ರೆ ಇವತ್ತು ನಾವು ಉಸಿರಾಡುವುದು ಮರಗಳಿಂದ. ಅದಕ್ಕೋಸ್ಕರ ಈ ಮರ ಕಾಡು ಎಷ್ಟು ಸಮೃದ್ಧವಾಗಿ ನಮ್ಮ ಹಳ್ಳಿಯ ಸುತ್ತಮುತ್ತ ಇರುತ್ತೋ ಅಷ್ಟು ಸಮೃದ್ಧವಾಗಿ ನಮ್ಮ ಹಳ್ಳಿ ಜನ ಆರೋಗ್ಯವಾಗಿ ಬದುಕ್ತಾರೆ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಮ್ಮ ಈ ಊರಿನ ಸಮಸ್ತ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡಿದ್ದೀರಾ. ಇದಕ್ಕೋಸ್ಕರ ಹಾಗೆ ಕಾಡು ಬೆಳೆಸಿ, ಕಾಡು ಬೆಳೆಸಿ, ಕಾಡು ಬೆಳೆಸಿ, ಅರಣ್ಯ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ, ಹಸಿರೇ ಹಸಿರೇ ಹಸಿರೇ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಅರಣ್ಯ ಇಲಾಖೆಯ ಪರವಾಗಿ ಹಾಗೂ